ನನ್ನ ಮುದ್ದು ಸ್ನೇಹಿತರೆ, ನಿಮ್ಮೆಲ್ರಿಗೂ ನಿಮ್ಮ ಪ್ರೀತಿಯ ಸವಿತಾ ರವಿ ಕಡೆಯಿಂದ ಗುಡ್ ಮಾರ್ನಿಂಗ್, ಶುಭೋದಯ ಸ್ನೇಹಿತರೆ. ನಿಮ್ಮೆಲ್ರಿಗೂ ಇವತ್ತಿನ ದಿನ ಒಳ್ಳೇದಾಗಿರ್ಲಿ, ಶುಭವಾಗಿರ್ಲಿ ಅಂತ ಹಾರೈಸ್ತಾ ಇವತ್ತಿನ ವಿಡಿಯೋವನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ನಿಮ್ಗೇನಾದ್ರೂ ಇವತ್ತಿನ ನನ್ನ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿತ್ತು ಅಂದ್ರೆ ತಪ್ಪದೆ ನಿಮ್ಮದಾದ ಒಂದು ಲೈಕ್ ಇರ್ಲಿ ಸ್ನೇಹಿತರೆ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಹೇಗೆಲ್ಲ ಇರುತ್ತೆ ನೋಡ್ಕೊಂಬರೋಣ. ಮೊದಲನೇದಾಗಿ ಪುಟಾಣಿ ರಂಗೋಲಿ ಸ್ನೇಹಿತರೆ, ಇವತ್ತು ಹಾಕಿದಂತ ರಂಗೋಲಿ ಕೆಳಗಡೆ ನಿಂತ್ಕೊಂಡು ವಿಡಿಯೋ ಮಾಡೋದಕ್ಕೆ ಆಗಿರ್ಲಿಲ್ಲ, ಹಾಗಾಗಿ ಅಲ್ಲೇ ನಿಂತ್ಕೊಂಡು ಸುಮ್ನೆ ಒಂದು ಕ್ಲಿಪ್ಪಿಂಗ್ಸ್ ತೆಕ್ಕೊಂಡೆ ಅಷ್ಟೇನೆ ಸ್ನೇಹಿತರೆ. ನಂತರದಲ್ಲಿ ಪೂಜೆಗೆಲ್ಲ ಹೂಗಳನ್ನ ತಗೊಂಡ್ ಬಂದ್ ಕೊಟ್ಟಿದ್ರು ಸ್ನೇಹಿತರೆ. ಇತ್ತೀಚೆಗೆ ಕೆಂಪು ಹೂಗಳು ಸ್ವಲ್ಪ ಹೆಚ್ಚಿಗೆ ಆಗ್ತಾ ಇದೆ, ಆದ್ರೆ ಏನಂದ್ರೆ ಪಿಂಕ್ ಇನ್ನೊಂದು ಅಳ್ಳತ್ತಲ್ವಾ, ಅದು ಸ್ವಲ್ಪ 1-2 ಈ ರೀತಿಯಾಗಿ ಆಗ್ತಾ ಇದೆ ಸ್ನೇಹಿತರೆ. ಪರವಾಗಿಲ್ಲ, ಎಷ್ಟು ಸಿಗುತ್ತಾ ಅಷ್ಟರಲ್ಲೇ ಖುಷಿ ಪಡ್ಬೇಕು. ನಂತರ ಇಲ್ಲಿ ಬಂದು ಪೂರಿ ಮಾಡೋಣ ಅಂತೇಳಿ ಹಿಟ್ಟನ್ನ ಕಲಿಸ್ತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿ ಬಂದ್ಬಿಟ್ಟು ನಾನು ಗೋಧಿ ಹಿಟ್ಟನ್ನ ತಗೊಂಡಿಲ್ಲ ಸ್ನೇಹಿತರೆ, ಯಾಕಂದ್ರೆ ಗೋಧಿಯನ್ನ ಹಾಕಿಸ್ಕೊಂಡ್ ಬರ್ಬೇಕು. ಹಾಗಾಗಿ ಮೈದಾ ಹಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಸೋಜಿ ರವೆಯನ್ನ ಹಾಕೊಂಡು ಕಲಿಸ್ತಾ ಇದ್ದೀನಿ. ಸ್ವಲ್ಪ ನೀರು ಉಪ್ಪು ಅನ್ನ ಹಾಕೊಂಡ್ಬಿಟ್ಟು ಕಲಿಸ್ತಾ ಇದ್ದೀನಿ ಸ್ನೇಹಿತರೆ. ಸ್ವಲ್ಪ ಸ್ವಲ್ಪ ನೀರನ್ನ ನಾವು ಹಾಕೊಂಡು ಕಲಿಸ್ಕೊಳ್ಬೇಕು. ಒಂದೇ ಸಲ ತುಂಬಾ ನೀರ್ ಹಾಕೊಂಡು ಕಲಿಸ್ಕೊಂಡ್ವಿ ಅಂದ್ರೆ ಹಿಟ್ಟು ತೆಳುವಾಗ್ಬಿಡುತ್ತೆ. ಹಾಗಾಗಿ ಈ ಚಿಟ್ಟೆ ನೋಡಿ ಸ್ನೇಹಿತರೆ, ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ. ಅದ್ರ ಮೇಲ್ಗಡೆ ಇರುವಂತ ವೈಟ್ ಬಿಳಿ ಬಣ್ಣದ ಗೆರೆಗಳು, ಹಾಗೇನೆ ಬ್ರೌನ್ ಕಲರ್ ಇರುವಂತ ಗೆರೆಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮನೆ ಮುಂದೆ ತುಳಸಿ ಗಿಡ ಇರೋದ್ರಿಂದ ಸ್ವಲ್ಪ ಆಗೊಂದು ಈಗೊಂದು ಬರ್ತಾ ಇರುತ್ತೆ. ಇದು ಅಪ್ಪಿ ತಪ್ಪಿ ಒಳಗಡೆ ಬಂದ್ಬಿಟ್ಟಿದೆ ಸ್ನೇಹಿತರೆ. ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ತೆಕ್ಕೊಂಡೆ. ನನ್ ಮಗ ಅಮ್ಮ ಇಲ್ಲಿ ಚಿಟ್ಟೆ ಬಾಯಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಕರಿತಾ ಇದ್ದ, ಹಾಗಾಗಿ ಸ್ನೇಹಿತರೆ. ನಂತರ ಇಲ್ಲಿ ಪೂರಿಗೆ ಪಲ್ಯ ಮಾಡೋದಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ, ಅಂದ್ರೆ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ ಸ್ನೇಹಿತರೆ. ಮೊದ್ಲಿಗೆ 1 ಸ್ಪೂನ್ ಅಷ್ಟು ಎಣ್ಣೆಯನ್ನ ಹಾಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವು ಹಾಕೊಂಡು ನಂತರದಲ್ಲಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತ 1 ಈರುಳ್ಳಿಯನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಈರುಳ್ಳಿ ಫ್ರೈ ಆಗಿದ ನಂತರದಲ್ಲಿ ಇಲ್ಲಿ 1 ಟೊಮೊಟೊವನ್ನ ಸೇರಿಸ್ಕೊಳ್ತಾ ಇದ್ದೀನಿ, ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತದ್ದು. ಈ ಟೊಮೊಟೊನು ಅಷ್ಟೇನೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದೆಲ್ಲ ಫ್ರೈ ಆಗಿದ ನಂತರದಲ್ಲಿ ಇದಕ್ಕೆ ಚಿಟಿಕೆ ಅರಿಶಿನ ಪುಡಿಯನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಅದನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಂತರದಲ್ಲಿ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಬೇಕು ಸ್ನೇಹಿತರೆ. ನೋಡ್ಬಿಟ್ಟು ಸೇರಿಸ್ಕೊಳ್ಳಿ. ಉಪ್ಪನ್ನ ಸೇರಿಸ್ಕೊಂಡು ಅರಿಶಿನ ಪುಡಿ, ಉಪ್ಪು ಎರಡನ್ನು ಒಗ್ಗರಣೆಯಲ್ಲಿ ಚೆನ್ನಾಗಿ ಹೊಂದ್ಕೊಳ್ಬೇಕು ಸ್ನೇಹಿತರೆ. ಈರುಳ್ಳಿ ಟೊಮೊಟೊಕ್ಕೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿಯಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಂತರದಲ್ಲಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವ ಆಲೂಗಡ್ಡೆ, ಹಾಗೇನೆ ನೆನ್ಸಿಟ್ಕೊಂಡಿರುವಂತ 1 ಅರ್ಧ ಕಪ್ ಅಷ್ಟು ಹೆಸರು ಬೇಳೆ ಸ್ನೇಹಿತರೆ, ಎರಡನ್ನು ಸೇರಿಸ್ತಾ ಇದ್ದೀನಿ ನೋಡಿ. ನೀವು ಬೇಕಂದ್ರೆ 1 ಕಪ್ ಹಾಕೊಳ್ತೀವಿ ಅಂದ್ರೆ ಹಾಕೊಳ್ಬಹುದು, 4-5 ಆಲೂಗಡ್ಡೆ ಹಾಕೊಳ್ತೀವಿ ಅಂದ್ರೆ ಹಾಕೊಳ್ಬಹುದು ಸ್ನೇಹಿತರೆ. ನಿಮ್ಮ ಮನೆಯಲ್ಲಿ ಹೆಚ್ಚಿಗೆ ಜನಕ್ಕೆ ಮಾಡ್ಬೇಕು ಅನ್ನೋದಾದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಸ್ನೇಹಿತರೆ. ಪೂರಿ ಜೊತೆಗಂತೂ ಮಾಡಿಸಿದಂತ ಕಾಂಬಿನೇಷನ್ ಅಂತಾನೆ ಅನ್ಬೋದು. ತುಂಬಾ ರುಚಿಯಾಗಿ ಚೆನ್ನಾಗಿರುತ್ತೆ. ಇನ್ನೊಂದ್ ಏನಂದ್ರೆ, ಹೆಸರು ಬೇಳೆ ಎಲ್ಲ ಇರುತ್ತಲ್ವಾ ಸ್ನೇಹಿತರೆ, ಅದು ಚೆನ್ನಾಗಿ ಬೇಯ್ಬೇಕು. ಸುಮ್ನೆ ಹಾಗೇನೆ ಹಸಿ ಬಿಸಿ ಬೇಯ್ತು ಅಂತಂದ್ರೆ ಅದು ರುಚಿ ಬರೋದಿಲ್ಲ. ನಾವು ತೊಗರಿ ಬೇಳೆ ಎಲ್ಲ ಬೇಯಿಸ್ಕೊಳ್ತೀವಿ ನೋಡಿ, ಈ ಏನಕ್ಕಾದ್ರೂ ಸಾಂಬಾರ್ಗಳು, ಇದು ಏನಂದ್ರೆ ರಸಮ್ಮು, ಈ ರೀತಿಯಾಗಿ ತಿಳಿ ಸಾಂಬಾರ್ ಮಾಡೋದಕ್ಕೆ ಎಲ್ಲ ಆ ರೀತಿಯಾಗಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಸ್ನೇಹಿತರೆ. ಆಗ ಮಾತ್ರ ರುಚಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇದನ್ನೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ, ಒಗ್ಗರಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಂಡು ನಂತರ ನಮಗೆ ಇದಕ್ಕೆ ಎಷ್ಟು ಬೇಕಷ್ಟು ನೀರನ್ನ ಸೇರಿಸ್ಕೊಳ್ಬೇಕು. ಇಲ್ಲಿ ಬಂದ್ಬಿಟ್ಟು ಈ ಹಂತದಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನ ಸೇರಿಸ್ಕೊಳ್ಳಿ ಸ್ನೇಹಿತರೆ. ನಾನು ಅರ್ಜೆಂಟಿಗೆ ತೆಂಗಿನಕಾಯಿ ತುರಿಯನ್ನ ಹಾಕೊಂಡಿಲ್ಲ ಸ್ನೇಹಿತರೆ. ಇದಕ್ಕೆ ಮೇನ್ ಬಂದ್ಬಿಟ್ಟು ತೆಂಗಿನಕಾಯಿ ತುರಿ ಹಾಕೊಳ್ಳೋದ್ರಿಂದ ತುಂಬಾನೇ ರುಚಿ ಕೊಡುತ್ತೆ ಸ್ನೇಹಿತರೆ. ಹಾಗಾಗಿ ತೆಂಗಿನಕಾಯಿ ತುರಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಂತರದಲ್ಲಿ ಕೊತ್ತಂಬರಿ ಸೊಪ್ಪು ಮೇನ್, ಅದನ್ನು ಹಾಕೊಳ್ಬೇಕು. ನಂತರ ಈಗ ಇಲ್ಲಿ ಬಂದು ಸ್ವಲ್ಪ ಧನಿಯಾ ಪುಡಿ, ಖಾರದ ಪುಡಿ, ಹಾಗೇನೆ ಗರಂ ಮಸಾಲಾ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ ಗರಂ ಮಸಾಲಾ ಪುಡಿ ಇಲ್ಲ ಅಂತಂದ್ರೆ ಧನಿಯಾ ಪುಡಿ, ಖಾರದ ಪುಡಿ ಅಷ್ಟನ್ನೇ ಸೇರಿಸ್ಕೊಳ್ಬಹುದು ಸ್ನೇಹಿತರೆ. ಇದಿಷ್ಟನ್ನು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ. ಇದೆಲ್ಲ ಇದ್ರ ಜೊತೆ ಹೊಂದ್ಕೊಳ್ಬೇಕು ಖಾರ ಇದಕ್ಕೆಲ್ಲ. ಹಾಗಾಗಿ
ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರದಲ್ಲಿ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಬೇಕು ಸ್ನೇಹಿತರೆ. ನಮಗೆ ಎಷ್ಟು ಬೇಕು ಅಷ್ಟನ್ನ ನೋಡಿ ಸೇರಿಸ್ಕೊಳ್ಳಿ. ನಮಗೆ ತೆಳುವಾಗಿ ಬೇಕು ಸ್ವಲ್ಪ ಅಂದ್ರೆ ಸ್ವಲ್ಪ ಹೆಚ್ಚಿಗೆ ಸೇರಿಸ್ಕೊಳ್ಳಿ. ಅಂದ್ರೆ ದೊಡ್ಡದು ನೀರು ಕುಡಿಯೋ ಗ್ಲಾಸ್ ಎಲ್ಲ ಬರುತ್ತಲ್ವಾ, ಅದ್ರಾಗೆ 1 ಕಪ್ ಅಷ್ಟು ನೀರನ್ನ ಸೇರಿಸ್ಕೊಂಡ್ರೆ ಕರೆಕ್ಟ್ ಆಗುತ್ತೆ ಸ್ನೇಹಿತರೆ. ಸ್ವಲ್ಪ ನಮಗೆ ಗಟ್ಟಿಯಾಗಿ ಬೇಕಂತಂದ್ರೆ ಸ್ವಲ್ಪ ಕಡಿಮೆ ಸೇರಿಸ್ಕೊಂಡ್ರೆ ನಡೆಯುತ್ತೆ. ಆದ್ರೆ ಸ್ವಲ್ಪ ಪೂರಿ ಜೊತೆಗೆಲ್ಲ ತೆಳುವಾಗಿದ್ರೇನೆ ಚೆನ್ನಾಗಿರುತ್ತೆ. ಹಾಗಾಗಿ 1 ಕಪ್ಪಿಂದ 1 ಕಾಲು 1.5 ಕಪ್ ಅಷ್ಟು ನೀರನ್ನ ಸೇರಿಸ್ಕೊಂಡು ಸ್ವಲ್ಪ ಇನ್ನ ಬೇಕಂದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕೊಂಡು ನಾವು 2 ರಿಂದ 3 ವಿಸಿಲ್ ಮಾಡಿಸ್ಕೊಂಡ್ವಿ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಏನಕ್ಕೆ ಅಂದ್ರೆ ಕಾಳೆಲ್ಲ ಚೆನ್ನಾಗಿ ನುಣುಪಾಗಿ ಬೇಯ್ಬೇಕಲ್ವಾ, ಹಾಗಾಗಿ ಬೇಯಿಸ್ಕೊಳ್ಬೇಕು. ಹಾಗಾಗಿ ಸ್ನೇಹಿತರೆ ಇದ್ರಲ್ಲಿ ಒಂದೊಂದ್ಸಲ ಆಗಿ ಬರುತ್ತೆ, ಏನು ಮಾಡೋದಕ್ಕೆ ಆಗೋದಿಲ್ಲ ಸ್ನೇಹಿತರೆ. ನಂತರ ಇದಕ್ಕೆ ಉಪ್ಪು ಎಲ್ಲ ಈಗ ಕರೆಕ್ಟ್ ಆಗಿದೆಯಾ ಸರಿಯಾಗಿದೆಯಾ ಅಂತ ನೋಡ್ಕೊಂಡು ಲಿಡ್ ಅನ್ನ ಕ್ಲೋಸ್ ಮಾಡಿ ನೋಡಿ, ಉಪ್ಪು ಕಡಿಮೆ ಇತ್ತು ಹಾಗಾಗಿ ಮತ್ತೆ ಇನ್ನೊಂದ್ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ನಾನು. ಲಿಡ್ ಅನ್ನ ಕ್ಲೋಸ್ ಮಾಡಿ ವಿಸಿಲ್ ಮಾಡಿಸ್ಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ ಸ್ನೇಹಿತರೆ. ಸೂಪರ್ ಆಗಿರುವಂತದ್ದು, ಮಕ್ಕಳ ಬಾಕ್ಸಿಗೆಲ್ಲ ಹಾಕೋದಿಕ್ಕೆ, ಮನೆಯಲ್ಲಿ ತಿನ್ನೋದಿಕ್ಕೆ ಎಲ್ಲ ಚೆನ್ನಾಗಿರುತ್ತೆ. ಅನ್ನದ ಜೊತೆಗೂ ಚೆನ್ನಾಗಿರುತ್ತೆ ಸ್ನೇಹಿತರೆ. ಬಿಸಿ ಬಿಸಿ ಅನ್ನಕ್ಕೆ ಹಾಕೊಂಡು ತಿಂತಾ ಇದ್ರೆ ಒಳ್ಳೇದು. ಹಾಗೇನೆ ಹೆಸರು ಬೇಳೆ, ಇನ್ನೇನ್ ಚಳಿಗಾಲ ಅಲ್ವಾ, ಹಾಗಾಗಿ ಹೆಸರು ಬೇಳೆ ಪೊಂಗಲ್ಲು ಎಲ್ಲ ಮಾಡ್ಕೊಳ್ತೀವಲ್ವಾ ಇನ್ ಮುಂದಕ್ಕೆ, ಹಾಗಾಗಿ ಒಳ್ಳೇದು ಸ್ನೇಹಿತರೆ. ಖಂಡಿತವಾಗ್ಲೂ ನೀವೆಲ್ಲರೂ ಮಾಡ್ತೀರಾ ಅಂತ ತಿಳ್ಕೊಂಡಿದೀನಿ. ಮಾಡಿದ್ರೆ ಹೇಗ್ ಬಂದಿತ್ತಂತ ತಿಳಿಸಿ ಸ್ನೇಹಿತರೆ. ನಂತರ ಇಲ್ಲಿ ಬಂದ್ಬಿಟ್ಟು ಪೂಜೆಯನ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಬೆಳಗ್ಗೆ ಏಕಾದಶಿ ಇತ್ತಲ್ವಾ, ಹಾಗಾಗಿ ಪೂಜೆ ಮಾಡ್ತಾ ಇದ್ದೆ. ಹಾಗಾಗಿ ನಿಮ್ ಜೊತೆ ಶೇರ್ ಮಾಡ್ಕೊಂಡೆ ಸ್ನೇಹಿತರೆ, ಅಷ್ಟೇ, ಇನ್ನೇನಿಲ್ಲ. ಸಿಂಪಲ್ ಆಗಿ ಪೂಜೆ ಅಂತಾನೆ ಹೇಳ್ಬೋದು. ನಮ್ಮ ಮನೆಯಲ್ಲಿ ಮುದ್ದು ಕೃಷ್ಣ ಪರಮಾತ್ಮ ಇದಾರಲ್ವಾ, ಹಾಗಾಗಿ ಅವರಿಗೆ ಒಂದು ತುಳಸಿ ದಳ ಇಟ್ಟು ಎಲ್ಲ ಪೂಜೆಯನ್ನ ಮಾಡುವಂಥದ್ದು ಸ್ನೇಹಿತರೆ. ಮಂಗಳವಾರ ಆಗಿದ್ರಿಂದ ತೆಂಗಿನಕಾಯಿ ಎಲ್ಲ ಗಣಪತಿಗೆ ತೆಂಗಿನಕಾಯಿ ಹೊಡಿತೀನಿ, ಹಾಗಾಗಿ ತೆಂಗಿನಕಾಯನ್ನ ಹೊಡೆದಿಟ್ಟಿದ್ದೀನಿ ಸ್ನೇಹಿತರೆ. ನಮ್ಮ ಮನೆಯ ಏಕಾದಶಿ ಪೂಜೆ ಈ ರೀತಿಯಾಗಿತ್ತು ಸ್ನೇಹಿತರೆ. ಸಿಂಪಲ್ ಆಗಿ ಮಾಡಿದೆ. ಹಾಗೇನೆ ಭಗವಂತರ ಆಶೀರ್ವಾದ, ಲಕ್ಷ್ಮೀನಾರಾಯಣರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ, ನಮ್ಮೆಲ್ಲರ ಮೇಲೆ ಸದಾ ಕಾಲ ಇರ್ಲಿ ಅಂತ ಕೇಳ್ಕೊಳ್ತಾ ಪೂಜೆ ಈ ರೀತಿಯಾಗಿತ್ತು ಸ್ನೇಹಿತರೆ. ನಂತರ ಇಲ್ಲಿ ಪೂಜೆ ಎಲ್ಲ ಆಗಿದ ನಂತರದಲ್ಲಿ ಬಂದು ನನಗೆ ತಿನ್ನೋದಿಕ್ಕೆ ಅಂತೇಳಿ ಬಿಸಿ ಬಿಸಿಯಾಗಿ ಪೂರಿಯನ್ನ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ನಾನು ಹೆಚ್ಚಿಗೆ ಇದೇ ರೀತಿಯಾಗಿ ಮಾಡ್ಕೊಳ್ಳುವಂಥದ್ದು. ನಾನು ತಿನ್ನೋ ಟೈಮಿಗೆ ಮಾಡ್ಕೊಳ್ತೀನಿ, ಚಪಾತಿ ಆಗ್ಲಿ ಪೂರಿ ಆಗ್ಲಿ ಈ ರೀತಿಯಾಗಿ ಸ್ನೇಹಿತರೆ. ಯಾಕಂದ್ರೆ ಇವಾಗ ಚಳಿಗಾಲ ಆಗಿರೋದ್ರಿಂದ, ಚಳಿಗಾಲ ಅಂತಾನೆ ಎಲ್ಲ ಸ್ನೇಹಿತರೆ, ಯಾವಾಗ್ಲೂ ಅಷ್ಟೇನೆ ಪೂರಿ ಚಪಾತಿ ಎಲ್ಲ ಬಂದ್ಬಿಟ್ಟು ಸ್ವಲ್ಪ ಬಿಸಿ ಬಿಸಿಯಾಗಿದ್ದಾಗ್ಲೇ ತಿನ್ನೋದಕ್ಕೆ ಚಂದ. ಇಡ್ಲಿನೂ ಅಷ್ಟೇನೆ, ಹಾಗಾಗಿ ದೋಸೆ ಎಲ್ಲದನ್ನು ಅಷ್ಟೇನೆ. ಆದ್ರೆ ಒಬ್ರು ಮಾಡ್ಕೊಡ್ತಾ ಇದ್ರೆ ನಾವು ಕುತ್ಕೊಂಡು ತಿನ್ನೋದಕ್ಕಿಂತ ಮಜವಾಗಿರುತ್ತೆ. ಆದ್ರೆ ನಾವು ಒಬ್ಬೊಬ್ರ ಇರೋದ್ರಿಂದ ನಾವೇ ಮಾಡ್ಕೊಳ್ಬೇಕು, ನಾವೇ ತಿನ್ಬೇಕು. ಹಾಗಾಗಿ ಬಿಸಿ ಬಿಸಿದ್ ಮಾಡ್ಕೊಂಡು ತಿನ್ನೋಣ, ಅದಕ್ಕೆ ಯಾಕೆ ಇದನ್ನ ಮಾಡ್ಬೇಕಲ್ಲ ಸ್ನೇಹಿತರೆ. ಈಗಿನ ಪರಿಸ್ಥಿತಿಯಲ್ಲಿ ಸ್ನೇಹಿತರೆ ಯಾರು ಬಂದು ಸಹಾಯ ಮಾಡೋದಿಲ್ಲ. ನಾವು ಮಾಡ್ಬೇಕು, ನಾವು ಪ್ರಯತ್ನ ಪಡ್ಬೇಕು, ನಾವು ಮಾಡ್ಬೇಕು, ನಾವು ಖುಷಿ ಪಡ್ಬೇಕು ಸ್ನೇಹಿತರೆ. ಹಾಗಾಗಿ ಇದೊಂದೇ ಅಲ್ಲ ಅಡಿಗೆ ವಿಚಾರ ಅಂತಾನೆ ಹೇಳ್ತಾ ಇಲ್ಲ ಸ್ನೇಹಿತರೆ. ಎಲ್ಲದ್ರಲ್ಲೂ ಅಷ್ಟೇನೆ, ಒಂದು ಹಣಕಾಸಿಂದಾಗ್ಲಿ, ಒಂದು ಮನೆ ಕೆಲ್ಸಗಳಲ್ಲೇ ಆಗ್ಲಿ, ಏನಕ್ಕೆ ಆಗ್ಲಿ ಸ್ನೇಹಿತರೆ, ಯಾರು ಬಂದು ಇದು ಮಾಡ್ಸೋದಿಲ್ಲ, ಕೈ ಹಿಡಿದು ಮುನ್ನಡೆಸೋದಿಲ್ಲ ಸ್ನೇಹಿತರೆ. ನಮಗ್ ನಾವೇ ಏಳ್ಲಿ ಬೀಳ್ಲಿ ಇದು ಆಗ್ತಾ ಇರ್ಲಿ, ನಮಗ್ ನಾವೇ ನಡಿಬೇಕು, ನಾವೇ ಎದ್ ನಿಲ್ಬೇಕು, ನಾವೇ ಹೋರಾಟ ಮಾಡ್ಬೇಕು, ನಾವೇ ಜಯಿಸ್ಬೇಕು ಸ್ನೇಹಿತರೆ. ಯಾಕಂದ್ರೆ ಇದ್ರದ್ದು ತುಂಬಾನೇ ಇದು ಅನುಭವ ಆಗಿದೆ ಅಂತಾನೆ ಹೇಳ್ತೀನಿ ಸ್ನೇಹಿತರೆ. ಹಾಗಾಗಿ ಈಗ ಇದು ಅಡಿಗೆ ವಿಚಾರ ಬಂತಲ್ವಾ, ಹಾಗಾಗಿ ಹೇಳ್ತಾ ಇದ್ದೀನಿ. ಅದು ಹೇಳ್ಕೊಳ್ತೀನಿ ಸ್ನೇಹಿತರೆ. ಇಂಥ ವಿಚಾರಗಳು ತುಂಬಾನೇ ಇದೆ. ಹೇಳ್ಕೊಳ್ತಾ ಹೋದ್ರೆ ಪ್ರತಿದಿನ ಅದ್ರ ಬಗ್ಗೆನೆ ವಿಡಿಯೋ ಮಾಡ್ಕೊಳ್ತಾ ಹೋಗ್ಬೋದು. ಆದ್ರೆ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ, ಹಾಗಾಗಿ ನಾನು ಶೇರ್ ಮಾಡ್ಕೊಳ್ಳೋದಿಲ್ಲ ಅಷ್ಟೇನೆ ಸ್ನೇಹಿತರೆ. ಯಾವ್ದೇ ಆಗ್ಲಿ, ಯಾರು ಸುಮ್ನೆ ಬಂದ್ಬಿಟ್ಟೆಲ್ಲ ಈಗ ನಮಿಗೊಂದು ಹಣ ಇಲ್ಲ ಅಂತಂದ್ರೆ ಯಾರು ಕೊಡೋದಿಲ್ಲ. ಈಗ ಕೆಲಸ ಮಾಡಿಲ್ಲ ಅಂತಂದ್ರೆ, ಈಗ ನಮಗ್ ಹುಷಾರಿಲ್ಲ, ಸ್ವಲ್ಪ ಕುತ್ಕೊಂಡ್ವಿ ಮಾಡ್ಕೊಳ್ಳೋಣ ಅಂತಂದ್ರೆ ಅದಲ್ಲೇ ಪೆಂಡಿಂಗ್ ಬಿದ್ದಿರುತ್ತೆ, ಮತ್ತೆ ಎದ್ದು ನಾವೇ ಮಾಡ್ಬೇಕು ಸ್ನೇಹಿತರೆ. ಹಾಗಾಗಿ ಯಾರು ಮಾಡ್ಕೊಡೋದಿಲ್ಲ ಸ್ನೇಹಿತರೆ. ಹಾಗೇನೆ ಇನ್ನೊಂದ್ ಏನಂತಂದ್ರೆ, ನಮ್ಗೆ ಎಷ್ಟೇ ಇದಿದ್ರು ಕೆಲ್ಸದಾರ್ ಬಂದ್ ಮಾಡ್ತಾರೆ, ಅವ್ರು ಬಂದ್ ಮಾಡ್ತಾರೆ. ಖಂಡಿತವಾಗ್ಲು ಯಾರು ಎಲ್ಲ ನಾವೆಷ್ಟು ಇದಾಗ್ ಮಾಡ್ತೀವಲ್ವಾ, ಅದೇ ರೀತಿಯಾಗಿ ಯಾರು ಬಂದ್ ಎಲ್ಲ ಇದನ್ನ ಮಾಡ್ಕೊಂಡು ಹೋಗೋದಿಲ್ಲ ಸ್ನೇಹಿತರೆ. ಅದು ನಮ್ಮ ಭ್ರಮೆ ಅಂತಾನೆ ಹೇಳ್ಬೋದು. ಹಾಗಾಗಿ ನಮ್ ಕೆಲ್ಸಗಳನ್ನ ನಾವೇ ಎಷ್ಟೇ ಇದು ಆಗ್ಲಿ, ಕಷ್ಟ ಆಗ್ಲಿ, ನಾವು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಅದ್ರಿಂದ ಸುಖ, ಸಂತೋಷ, ನೆಮ್ಮದಿಯನ್ನ ನಾವು ಕಾಣ್ತೀವಿ ಅಂತ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಸ್ನೇಹಿತರೆ.
ಹಾಗೇನೆ ಮಾತಿಗೆ ಬಂದು ಹಾಗೆ ಹೇಳ್ಕೊಳ್ತಿದ್ದೀನಿ ಅಷ್ಟೇನೆ ಸ್ನೇಹಿತರೆ. ಇದೇ ಒಂದು ಇದನ್ನ ತಗೊಂಡು ಹೇಳ್ಕೊಳ್ಳೋದಾದ್ರೆ ತುಂಬಾ ವಿಚಾರಗಳನ್ನ ಹೇಳ್ಕೊಳ್ಬೋದು. ಆದ್ರೆ ನನ್ಗದೆಲ್ಲ ಹೇಳ್ಕೊಳ್ಳೋದಿಕ್ಕೆ ಇಷ್ಟ ಇಲ್ಲ. ಹಾಗಾಗಿ ಸ್ನೇಹಿತರೆ, ನಂತರ ನಾನು ಮಾತಾಡೋ ಅಷ್ಟರಲ್ಲಿ ಬಿಸಿ ಬಿಸಿ ಆಗಿರುವಂತ ಪೂರಿ ರೆಡಿ ಆಯ್ತು ಸ್ನೇಹಿತರೆ. ಸ್ವಲ್ಪ ಸೋಜಿ ರವೆನ ಹಾಕಿದ್ವಲ್ವಾ, ಹಾಗಾಗಿ ತುಂಬಾನೇ ಕ್ರಿಸ್ಪಿಯಾಗಿ ಚೆನ್ನಾಗ್ ಬಂದಿತ್ತು. ಆ ಅಷ್ಟರಲ್ಲಿ ಪಲ್ಯ ರೆಡಿ ಆಗಿತ್ತು. ಮತ್ತೆ ಪೂರಿ ಮತ್ತೆ ರಾಗಿ ಲಡ್ಡು ರೆಸಿಪಿ ನಿಮ್ಗಿನ್ನ ಹಾಕ್ತೀನಿ ಅಂತ ಹೇಳಿ ಹಾಕೇ ಇಲ್ಲ ಸ್ನೇಹಿತರೆ. ಹಾಕ್ತೀನಿ ಸ್ನೇಹಿತರೆ. ಅದು ಸ್ವಲ್ಪ ಎಡಿಟಿಂಗ್ ಮಾಡೋದಕ್ಕೆ ಸ್ವಲ್ಪ ಇದಾಗ್ತಾ ಇದೆ, ಹಾಗಾಗಿ ಹಾಕಿಲ್ಲ ಅಷ್ಟೇನೆ. ಅದು ಯಾವುದೇ ಒಂದ್ ಇದಾಗ್ಲಿ, ನಾವು ಮಾಡುವಂತ ಕೆಲಸ ನೀಟಾಗಿ ಮಾಡ್ದಾಗ್ಲಿ ಅವಾಗ ಅದು ಚೆನ್ನಾಗಿರುತ್ತೆ. ಏನೋ ಒಂದ್ ನಾನು ಮಾಡ್ಬಿಟ್ಟಿದೀನಿ ಅಂತ ಹೇಳಿ ತಗೊಂಡ್ ಬಂದ್ಬಿಟ್ಟು ಸುಮ್ನೆ ಇದನ್ನ ಮಾಡೋದಿಕ್ಕಾಗಲ್ಲ. ಯಾವ್ದಾದ್ರು ಈ ರೀತಿಯಾಗಿ ಒಂದ್ ಇದು ಹೇಳ್ದಾಗ ಅದಕ್ಕೆ ಕರೆಕ್ಟ್ ಆಗಿ ನಾವು ಅರ್ಥ ಆಗೋ ರೀತಿಯಲ್ಲಿ ಹೇಳಿರ್ಬೇಕು ಸ್ನೇಹಿತರೆ. ಸುಮ್ನೆ ಹೇಳ್ಬಿಟ್ಟು ಹಾಗೇನೆ ಇದನ್ ಮಾಡೋದಿಕ್ ಆಗೋದಿಲ್ಲ. ಕೆಲವೊಬ್ರು ಅದಕ್ಕೂನು ಬಂದ್ ಏನಾದ್ರು ಒಂದ್ ತರ್ಲೆ ಇದನ್ನ ಮಾಡೋರು ಇರ್ತಾರೆ, ಕಾಯ್ಕೊಂಡು ಕುಂತಿರ್ತಾರೆ ಸ್ನೇಹಿತರೆ. ಹಾಗಾಗಿ ನಾವು ಮಾಡೋವಂತ ಕೆಲಸ ನೀಟಾಗಿ ಮಾಡಿದಾಗ ಬೇರೆ ಯಾರು ಬಂದು ನಮ್ ಕಡೆ ಬೆರಳು ತೋರಿಸಿ ಹೇಳೋ ಅಂತ ಇದು ಅವಕಾಶವನ್ನ ನಾವು ಮಾಡ್ಕೊಡ್ಬಾರ್ದು ಸ್ನೇಹಿತರೆ. ಆ ರೀತಿ ಅಭಿಪ್ರಾಯ ನಂದು. ಹಾಗಾಗಿ ತಡ ಆಗ್ತಾ ಇದೆ. ಖಂಡಿತವಾಗ್ಲೂ ಅದನ್ನ ಶೇರ್ ಮಾಡ್ಕೊಳ್ತೀನಿ. ತುಂಬಾನೇ ಚೆನ್ನಾಗಿದೆ ಸ್ನೇಹಿತರೆ. ನಮ್ಮ ಆರೋಗ್ಯಕ್ಕಂತೂ ತುಂಬಾನೇ ಹೆಲ್ದಿ ಆಗಿರೋ ಅಂತ ಲಡ್ಡು ಸ್ನೇಹಿತರೆ. ನನಗಂತೂ ಅದನ್ನೆಲ್ಲ ತಿನ್ನೋದಕ್ಕೆ ಪ್ರಾರಂಭ ಮಾಡಿದ್ಮೇಲೆ ತುಂಬಾನೇ ಚೆನ್ನಾಗಾಗಿದೆ. ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ನಿಮ್ ಜೊತೆ. ನೀವು ಮಾಡ್ಕೊಂಡು ತಿನ್ನಿ, ಸಿಂಪಲ್ ಆಗಿ ಮಾಡುವಂಥದ್ದು. ನಂತರ ಇಲ್ಲಿ ಬಂದ್ಬಿಟ್ಟು ನಮ್ಮ ಹೂವಿನ ಗಿಡದಲ್ಲಿ ಏನು ಪಾಟ್ ಒಳಗಡೆ ಸೊಪ್ಪೆಲ್ಲ ಆಗಿರುತ್ತಲ್ವಾ, ಇತ್ತೀಚೆಗೆ ಸ್ವಲ್ಪ ಗಮನ ಕಡಿಮೆ ಆಗಿದೆ. ಹಾಗೇನೆ ಚಳಿ ಒಂದಿರೋದ್ರಿಂದ ಈ ಚಳಿಗಾಲದಲ್ಲಿ ಸೊಪ್ಪುಗಳೆಲ್ಲ ಬರೋದು ಸ್ವಲ್ಪ ಕಡಿಮೆ. ಆದ್ರೂನು ಅಲ್ಲೊಂದ್ ಇಲ್ಲೊಂದ್ ಆಗಿತ್ತಲ್ವಾ, ಅದನ್ನೆಲ್ಲ ತಗೊಂಡ್ ಬಂದು ಈ ರೀತಿಯಾಗಿ ಸೋಸೋದಿಕ್ಕೆ ಇಟ್ಕೊಂಡಿದೀನಿ. ನಂತರ ಕೊತ್ತಂಬರಿ ಸೊಪ್ಪು ಸ್ನೇಹಿತರೆ 10 ರೂಪಾಯಿಗೆ ಒಂದು ಅಂತೇಳಿ 2 ಕಟ್ಟು ತಗೊಂಡ್ ಬಂದಿದ್ರು. ತುಂಬಾನೇ ಚೆನ್ನಾಗಿತ್ತು ಸ್ನೇಹಿತರೆ, ಫ್ರೆಶ್ ಆಗಿ. ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಂಡೆ. ನಂತರ ಇಲ್ಲಿ ಬಂದ್ಬಿಟ್ಟು 1 ಕಪ್ ಅಷ್ಟು ತೊಗರಿ ಬೇಳೆಯನ್ನ ಹಾಕೊಂಡು ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಈ ರೆಸಿಪಿ ನಾನೇನಾದ್ರೂ ಹಾಕಿದ್ವಿ ರೆಸಿಪಿನೇ ಮತ್ತೆ ಹಾಕಿದೀನಿ ಅಂತ ಅನ್ಕೊಳ್ಬೇಡಿ ಸ್ನೇಹಿತರೆ. ನನಗೆ ಅಷ್ಟು ನೆನಪಿಲ್ಲ, ಹಾಕಿದಿನ ಇಲ್ಲ ಅಂತ ನೆನಪಿಲ್ಲ ಸ್ನೇಹಿತರೆ. ಹಾಗಾಗಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಕಿದ್ದೆ ಮತ್ತೆ ಅವತ್ತೊಂದಿನ ಹಾಕಿದ್ರೆ ಮತ್ತೆ ಹಾಕಿದ್ದೀರಾ ಸವಿತಾ ಅಂತ ಹೇಳಿ ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ಹಾಕಿದ್ದೆ ಅಂತಂದ್ರೆ ನೀವೇನಾದ್ರೂ ನೋಡಿದ್ರೆ ಹೇಳಿ, ನಾನು ಹಾಕಿಲ್ಲ ಅನ್ಕೊಳ್ತೀನಿ ಸ್ನೇಹಿತರೆ. ಹಾಗಾಗಿ ಮತ್ತೆ ಸೊಪ್ಪಿನ ಸಾರುಗಳ ರೆಸಿಪಿ ಎಲ್ಲ ತುಂಬಾ ಸಲ ಮಾಡ್ತಾ ಇರ್ತೀನಿ, ಅದನ್ನೇ ಶೇರ್ ಮಾಡ್ಕೊಳ್ತೀನಲ್ವಾ. ಹಾಗಾಗಿ ಸ್ನೇಹಿತರೆ, ಮತ್ತೆ ಕಟ್ ಮಾಡಿಟ್ಕೊಂಡಿರುವಂತ ಸೊಪ್ಪು ಎಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಕಟ್ ಮಾಡ್ಕೊಳ್ಬೇಕು. ಮತ್ತೆ ಇಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಸ್ವಲ್ಪ ಅರಿಶಿನ ಪುಡಿ, ಜೀರಿಗೆ, ಸ್ವಲ್ಪ ಧನಿಯಾ ಪುಡಿ, ತೆಂಗಿನಕಾಯಿ ತುರಿ, ಉಪ್ಪು, ಹಸಿಮೆಣಸಿನ್ಕಾಯಿ ರೀತಿಯಾಗಿ ಎಲ್ಲ ಹಾಕೊಳ್ಬೇಕು, ಚೆನ್ನಾಗಿರುತ್ತೆ. ಹಾಗೇನೆ ಇನ್ನೊಂದ್ ಏನಂದ್ರೆ ಸ್ನೇಹಿತರೆ, ನನ್ನ ವಿಡಿಯೋ ನೋಡೋದು ಸ್ವಲ್ಪ ಕಡಿಮೆ ಅಂತಾನೆ ಹೇಳ್ಬೋದು. ಏನಕ್ಕೆ ಅಂದ್ರೆ ನನ್ನ ವಿಡಿಯೋಗಳು ಇಷ್ಟ ಏನಕ್ಕೆ ಆಗ್ತಾ ಇಲ್ಲ ಅಂದ್ರೆ ಬರೀ ಇದೇ ತರ ರೆಸಿಪಿಗಳನ್ನ ತೋರಿಸ್ತೀನಿ. ನಿಮ್ಗೆಲ್ರಿಗೂ ಇಷ್ಟ ಆಗದೆ ಇರ್ಬೋದು. ಕೆಲವೊಬ್ರಿಗೆ ಇಷ್ಟ ಆಗುತ್ತೆ, ಕೆಲವೊಬ್ರಿಗೆ ಇಷ್ಟ ಆಗೋದಿಲ್ಲ ಸ್ನೇಹಿತರೆ. ನನಗೆ ಗೊತ್ತಿದೆ, ಆದ್ರೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಆದ್ರೆ ನನ್ನ ಕೈಲಿಂದ ಇದು ಆಗ್ತಾ ಇಲ್ಲ ಸ್ನೇಹಿತರೆ. ಆದ್ರೂ ನಾನು ಸುಮ್ನೆ ಕೊಡೋದಿಲ್ಲ, ಮಾಡೇ ಮಾಡ್ತೀನಿ ಸ್ನೇಹಿತರೆ. ಇನ್ನೊಂದ್ ಏನಂದ್ರೆ, ನಾನು ಈ ತರ ಅಂದ್ರೆ ಹಳೇ ರೆಸಿಪಿಗಳನ್ನೇ ಶೇರ್ ಮಾಡ್ಕೊಳ್ತೀನಲ್ವಾ, ಹಾಗಾಗಿ ನಿಮ್ಗೆಲ್ರಿಗೂ ಅದು ಸಮಾಧಾನ ಆಗ್ತಾ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ಸ್ನೇಹಿತರೆ. ಏನಕ್ಕಂದ್ರೆ ಇವಾಗಿನ ಜನರೇಷನ್ ಪ್ರಕಾರ ಏನಂದ್ರೆ ಇವಾಗೆಲ್ಲ ಅದು ಹಾಗಾಗ್ತೆ ಹೀಗಾಗ್ತೆ, ಅದು ಮಾಡ್ದೆ ಇದು ಮಾಡ್ದೆ, ಈ ತರ ರೆಸಿಪಿಗಳು ಬೇಗ ಅಟ್ರಾಕ್ಟ್ ಆಗುತ್ತೆ, ನೋಡೋರ್ಗುನು ಅಟ್ರಾಕ್ಟ್ ಆಗುತ್ತೆ, ಹಾಗೇನೆ ತಿನ್ನೋರು ಅದೇ ತರ ಅಲ್ವಾ. ಹಾಗಾಗಿ ಆ ತರದ ರೆಸಿಪಿಗಳು ನಿಮಗೆ ಅನ್ನಿಸ್ಬೋದು, ಆದ್ರೆ ನನಗೆ ಇದು ಇಷ್ಟ ಅಲ್ವಾ. ಹಾಗಾಗಿ ನನ್ನ ಲೈಫ್ ಸ್ಟೈಲ್ ಹೇಗಿರುತ್ತೆ ಅದನ್ನ ನಾನು ಶೇರ್ ಮಾಡ್ತೀನಿ. ನಮ್ಮ ಮನೆಯಲ್ಲಿ ಪ್ರತಿದಿನ ನಾವೇನ್ ಆಹಾರ ಸೇವನೆ ಮಾಡ್ತೀವಿ ಆ ರೀತಿಯಾಗಿ ನಾನು ಇದನ್ನ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ. ಹಾಗೇನೆ ಬಿಸಿ ಬಿಸಿಯಾಗಿರುವಂತ ರಾಗಿ ಮುದ್ದೆ, ಸ್ವಲ್ಪ ಸಂಡಿಗೆ, ಉಪ್ಪಿನಕಾಯಿ, ಈರುಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಊಟ. ನೀವು ಒಂದ್ಸಲ ಟ್ರೈ